ಪತ್ರಕರ್ತರೇ, ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ವಿಜೇಂದ್ರ ಅವರು, ಸಾತ್ಗಳ್ಳಿ ಬಸವರಾಜ್, ಪ್ರಭುಸ್ವಾಮಿಯವರು, ಪ್ರದೀಪ್ ಅವರು, ನಾಗೇಂದ್ರ ಅವರು ಉಪಸ್ಥಿತರಿದ್ದಾರೆ. ಏನು ದೆಹಲಿ ಗಡಿನಲ್ಲಿ ಚಳುವಳಿ ಮಾಡ್ತಿದ್ರು ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯೇತರ ಸಂಘಟನೆಯ ರಾಷ್ಟ್ರೀಯ ಸಂಚಾಲಕರಾದಂಥ ದಲೇವಾಲಾ ಅವರು ಈ ದೇಶದ ರೈತರ ಹಿತಕ್ಕಾಗಿ ಉಪವಾಸ ಸತ್ಯಾಗ್ರಹವನ್ನು ಕೂತಿದ್ರು. 53 ದಿನಗಳ ಉಪವಾಸ ಸತ್ಯಾಗ್ರಹವನ್ನು ಮಾಡಿದ ನಂತರ ಕೇಂದ್ರ ಸರ್ಕಾರಕ್ಕೆ ಎಲ್ಲ ದೇಶಾದ್ಯಂತ ರೈತರು ಬೀದಿಗಿಳಿದು ಪರಿಣಾಮಕಾರಿಯಾದ ಒತ್ತಡವನ್ನು ತಂದಂಥ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ವಿಶೇಷವಾಗಿ ಗಮನಿಸಿ ಕೇಂದ್ರ ಸರ್ಕಾರದ ಪ್ರಿಯರಂಜನ್ ದಾಸ್ ಅಂತಕ್ಕಂಥ ಕೃಷಿ ಇಲಾಖೆಯ ಜಂಟಿ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಆ ರಾಜ್ಯದ ಪಂಜಾಬ್ ರಾಜ್ಯದ ಕಾರ್ಯದರ್ಶಿಗಳು ಮತ್ತು ಪೊಲೀಸ್ ಮಹಾನಿರೀಕ್ಷಕರ ಒಂದು ಸಮ್ಮುಖದಲ್ಲಿ ನಮ್ಮ ದಲೇವಾಲಾ ಅವರನ್ನು ಭೇಟಿ ಮಾಡಿ ಕೇಂದ್ರ ಸರ್ಕಾರದ ಲಿಖಿತವಾದಂಥ ಪತ್ರವನ್ನು ಕೊಟ್ಟು, ನೀವು ಚಳುವಳಿಯನ್ನು ಉಪವಾಸ ಸತ್ಯಾಗ್ರಹವನ್ನು ಕೈ ಬಿಡಬೇಕು, ನಿಮ್ಮ ಆರೋಗ್ಯ ನಮಗೆ ಭಾಳ ಮುಖ್ಯ, ನಿಮ್ಮ ರೈತ ಮುಖಂಡರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾವು ಸಿದ್ಧ ಇದ್ದೀವಿ, ನಿಮ್ಮ ಆರೋಗ್ಯ ಚೇತರಿಸ್ಕೊಂಡ ನಂತರ 14ನೇ ತಾರೀಕು ನಾವು ನಿಮ್ಮ ಜೊತೆ ಕೂತ್ಕೊಂಡು ಸಭೆ ಮಾಡ್ತೀವಿ, ನೀವಿಲ್ಲದೆ ಸಭೆ ಮಾಡೋದ್ರಿಂದ ಅರ್ಥ ಬರೋದಿಲ್ಲ, ಅದರಿಂದ ನಿಮ್ಮ ಆರೋಗ್ಯ ಚೇತರಿಸ್ಕೊಳ್ಳಿ ಅಂತ ನಾವು ಬಂದಿದ್ದೀವಿ ಅಂಥೇಳಿ ಲಿಖಿತವಾದಂಥ ಪತ್ರವನ್ನು ಕೊಟ್ಟು ಮನವಿಯನ್ನು ಮಾಡಿದ್ರು. ಮನವಿಯನ್ನು ಮಾಡಿದ ನಂತರ ದಲೇವಾಲಾ ಅವರು ಇಲ್ಲ ನಾನು ಉಪವಾಸ ನಿರತದಿಂದ ಕೈ ಬಿಡೋದಿಲ್ಲ, ನೀವು ಸರ್ಕಾರ ಪದೇ ಇದೇ ಥರ ಕೆಲಸ ಮಾಡ್ತಾಯಿದ್ದೀರಿ, ಅದರಿಂದ ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನನ್ನ ಜೊತೆ ಈಗಾಗಲೇ ನಿನ್ನೆಯಿಂದ 113 ಪ್ಲಸ್ 11 224 ಜನ ನನ್ನ ಜೊತೆ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದಾರೆ, ಅವರು ಕೂಡ ಉಪವಾಸ ಮಾಡ್ತಾಯಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಚಳುವಳಿ ಕೈ ಬಿಡೋದಿಲ್ಲ ಅನ್ನೋವಂಥ ಮಾತನ್ನು ಹೇಳಿದರು. ಆಗ ಸರ್ಕಾರದ ವಕ್ತಾರರು ಭಾಳ ಮುಕ್ತವಾಗಿ ಮಾತಾಡಿ, ಇಲ್ಲ ನೀವು ಮುಖ್ಯ, ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೀವಿ, ರೈತರ ಸಮಸ್ಯೆಗಳೆಲ್ಲ ಬಗ್ಗೆ ಚರ್ಚೆ ಮಾಡೋಣ, ಫೆಬ್ರವರಿ 14ನೇ ತಾರೀಕು ಚಂಡೀಗಢದಲ್ಲಿ ಸಭೆ ಕರೆಯೋಣ, ಅಲ್ಲಿ ತನಕ ನೀವು ಸ್ವಲ್ಪ ಚೇತರಿಸ್ಕೊಂಡ್ರೆ ಆರೋಗ್ಯವಂತರಾದರೆ ನಿಮ್ಮ ಜೊತೆ ಚರ್ಚೆ ಮಾಡೋಣ ಅಂಥೇಳಿ, ನಿಮ್ಮ ಜೊತೆಲೇ ಚರ್ಚೆ ಮಾಡಬೇಕು ಅಂಥೇಳಿ ಅವರ ಒಂದು ಮನವನ್ನು ಒಲಿಸಿದಂಥ ಹಿನ್ನೆಲೆಯಲ್ಲಿ ದಲೇವಾಲಾ ಅವರು ಸಂಪೂರ್ಣವಾಗಿ ಸತ್ಯಾಗ್ರಹವನ್ನು ಕೈ ಬಿಡೋದಿಲ್ಲ, ಆದರೆ ಉಪವಾಸವನ್ನು ನಾನು ಕೈ ಬಿಟ್ಟು ಏನು ವೈದ್ಯಕೀಯ ಚಿಕಿತ್ಸೆಯನ್ನು ಪಡಿತೀನಿ, ಪಡೆದು ಆ ಮೂಲಕ ಸ್ವಲ್ಪ ನಿತ್ರಾಣಗೊಂಡಿರ್ತಕ್ಕಂಥ ಶರೀರ ಪುನಶ್ಚೇತನ ಆಗ್ತದೆ, ಮತ್ತು ಉಪವಾಸವನ್ನು ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಈ ರೈತದ ದೇಶದ ಅಳಿಗೆಗಾಗಿ ನಾನು ಮಾಡ್ತಾಯಿದ್ದೀನಿ ಅಂಥೇಳಿ ಅವರು ಒಂದು ಸ್ವಲ್ಪ ಮನಪರಿವರ್ತನೆಯನ್ನು ಮಾಡಿಕೊಂಡು ಏನು ವೈದ್ಯಕೀಯ ಚಿಕಿತ್ಸೆಯನ್ನು ಪಡೀಲಿಕ್ಕೆ ಮುಂದಾದಾರೆ. ಅದಾದ ನಂತರ 124 ಜನ ಉಪವಾಸದಿರ್ತಂಥ ರೈತರು ಕೂಡ ನಿನ್ನೆಯಿಂದ ಅವರು ಕೂಡ ಉಪವಾಸವನ್ನು ಕೈಬಿಟ್ಟು ಚಳುವಳಿಯನ್ನು ಮುಂದುವರಿಸ್ತಾ ಇದ್ದಾರೆ. ಏನು ಕೇಂದ್ರ ಸರ್ಕಾರ ವಿಳಂಬ ಆಗಿ ನಮ್ಮ ರೈತರ ಒಂದು ಸಮಸ್ಯೆಗಳ ಬಗೆಹರಿಸಲಿಕ್ಕೆ ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಖಾತ್ರಿ ಕಾನೂನು ಜಾರಿ ಮಾಡೋದ್ರ ಬಗ್ಗೆ ಲಿಖಿತವಾದಂಥ ಪತ್ರವನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಚಳುವಳಿಯನ್ನು ಒಂದು ಉಪವಾಸವನ್ನು ಕೈಬಿಟ್ಟು ಚಳುವಳಿಯನ್ನು ಮುಂದುವರಿಸಿದ್ದಾರೆ. ಇದು ಭಾಳ ಒಳ್ಳೆಯ ಬೆಳವಣಿಗೆ. ಏನು ನಮಗೆ ಆತಂಕ ಇತ್ತು, ದಲೇವಾಲಾ ಅವರ ಪ್ರಾಣ ಹೋದರೆ ಏನಾಗ್ತದೆ, ನಮ್ಮ ದೇಶದಲ್ಲಿ ಏನೇನು ಸಮಸ್ಯೆಗಳಾಗ್ತವೆ, ರೈತರು ಏನು ಮಾಡ್ತಾರೆ ಅನ್ನುವಂಥ ಆತಂಕ ಇತ್ತು. ಆ ಆತಂಕವನ್ನು ದೂರ ಮಾಡಿ ಅವರು ತಮ್ಮ ಮನಸ್ಸನ್ನು ಬದಲಾವಣೆ ಮಾಡ್ಕೊಂಡಿರ್ತಕ್ಕಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ. ಆ ಹಿನ್ನೆಲೆಯಲ್ಲಿ ಅವರ ನಿರ್ಧಾರವನ್ನು ನಾವು ಖಂಡಿತವಾಗಲೂ ಕೂಡ ಮನಪೂರ್ವಕವಾಗಿ ಸ್ವಾಗತಿಸ್ತೇವೆ. ಚಳುವಳಿಯನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಏನು ಕೇಂದ್ರ ಸರ್ಕಾರ ಲಿಖಿತವಾಗಿ ಮಾತುಕತೆ ಕರೆದಿದೆ, ಆ ಹಿನ್ನೆಲೆಯಲ್ಲಿ ಚಳುವಳಿಯನ್ನು ನಿರಂತರವಾಗಿ ಮುಂದುವರಿಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ, ಏನು ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಏನು ಸಂಯುಕ್ತ ಕಿಸಾನ್ ಮೋರ್ಚಾ, ಕಿಸಾನ್ ಮಜ್ದೂರ್ ಮೋರ್ಚಾದವರು 26ನೇ ತಾರೀಕು ದೇಶಾದ್ಯಂತ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಟ್ರ್ಯಾಕ್ಟರ್ ರ್ಯಾಲಿಯನ್ನು ಮಾಡಬೇಕು ಅಂತ ಕರೆ ನೀಡಿದ್ದಾರೆ. ಅದರಂತೆ ರಾಜ್ಯದಲ್ಲಿಯೂ ಕೂಡ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವು ಟ್ರ್ಯಾಕ್ಟರ್ ರ್ಯಾಲಿಗಳನ್ನು ನಡೆಸಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಈಗಾಗಲೇ 16 ಜಿಲ್ಲೆಗಳಲ್ಲಿ ಈ ಒಂದು ಚಳುವಳಿಯನ್ನು ಮಾಡ್ತೀವಿ, ದೆಹಲಿ ಹೋರಾಟವನ್ನು ಬೆಂಬಲಿಸ್ತೀವಿ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದಾದ ನಂತರ ಈ ತಿಂಗಳ 30ನೇ ತಾರೀಕು ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಕಳೆದುಕೊಂಡಂಥ ಸ್ವತಂತ್ರ ಯೋಧರ ನೆನೆಯುವಂಥ ಮತ್ತು ದೇಶದ ಗಡಿಯಲ್ಲಿ ಪ್ರಾಣತ್ಯಾಗವನ್ನು ಮಾಡಿದಂಥ
ಏನು ಗಡಿ ರಕ್ಷಣೆ ಮಾಡ್ತಕ್ಕಂಥ ಸೈನಿಕರ ಹುತಾತ್ಮರ ಸೈನಿಕರನ್ನು ನೆನೆಯುವಂಥ ಮತ್ತು ದೇಶದ ಜನರ ಆಹಾರಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿದಂಥ ಲಕ್ಷಾಂತರ ರೈತರ ಒಂದು ನೆನಪಿಗಾಗಿ ಹುತಾತ್ಮರ ದಿನವನ್ನು ದಾವಣಗೆರೆಯಲ್ಲಿ 30ನೇ ತಾರೀಕು ನಮ್ಮ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದಿಂದ ಮಾಡ್ತಾ ಇದ್ದೀವಿ ಎನ್ನುವಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ.